ಸ್ಮೃತಿ ಮಂದಾನ ಹಾಗೂ ಪಲಾಶ್ ಮುಚ್ಚುಲ್ ಅವರ ವಿವಾಹ ಮುರಿದುಬಿದ್ದಿತ್ತು. ಈಗ ಮತ್ತೆ ವಿವಾಹ ಆಗುವಂತಹ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಪಲಾಶ್ ಅವರು ಸಾಕಷ್ಟು ಹೆಣ್ಮಕ್ಳ ಜೊತೆ ಮೆಸೇಜ್ ಮಾಡ್ತಾ ಇದ್ರು, ಬೇರೆ ಒಂದು ಅಫೇರ್ ಇಟ್ಕೊಂಡಿದ್ರು ಎನ್ನುವಂತಹ ಸುದ್ದಿ ಸಾಕಷ್ಟು ಸದ್ದನ್ನ ಮಾಡಿತ್ತು. ಈಗ ಅದೆಲ್ಲದಕ್ಕೂ ಕೂಡ ತೆರೆ ಎಳೆಯಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟಾಕೊಂಡಿದೆ. ಹಾಗಾದ್ರೆ ಏನು, ಮತ್ತೆ ವಿವಾಹ ಯಾವ ದಿನಾಂಕದಂದು ಘೋಷಣೆ ಆಗುತ್ತೆ ಅನ್ನೋದನ್ನ ಹೇಳ್ತೀನಿ. ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟುಡೇ ಕನ್ನಡ ಯೂಟ್ಯೂಬ್ ಚಾನೆಲ್. ಅದ್ದೂರಿಯಾಗಿ ನಡೆಯಬೇಕಾಗಿದ್ದಂತಹ ಹೈ ಪ್ರೊಫೈಲ್ ಮದುವೆಯೊಂದು ಇದೀಗ ಸಸ್ಪೆನ್ಸ್ ಹಾಗೂ ವದಂತಿಗಳ ವಿಚಾರವಾಗಿದೆ. ಮಹಿಳಾ ವಿಶ್ವಕಪ್ ಗೆದ್ದ ಭಾರತ ತಂಡದ ಸ್ಟಾರ್ ಆಟಗಾರ್ತಿಯಲ್ಲಿ ಒಬ್ಬರಾಗಿರುವಂತಹ ಸ್ಮೃತಿ ಮಂದಾನ ನವೆಂಬರ್ 23ರಂದು ಸಂಗೀತ ಸಂಯೋಜಕ ಪಲಾಶ್ ಮುಚ್ಚಲ್ ಅವರ ಜೊತೆಗೆ ವಿವಾಹ ಆಗಬೇಕಾಗಿತ್ತು. ಆದರೆ ಅದು ನಡೆದಿಲ್ಲ. ಕಾರಣ, ಮದುವೆ ದಿನವೇ ಸ್ಮೃತಿಯ ತಂದೆ ಶ್ರೀನಿವಾಸ್ ಅನಾರೋಗ್ಯಕ್ಕೆ ಒಳಗಾಗಿದ್ರು, ಆಸ್ಪತ್ರೆಗೆ ಸೇರಿಸಲಾಯಿತು. ಅಷ್ಟೇ ಅಲ್ಲ, ಮುಂದಿನ ದಿನ ಪಲಾಶ್ ಅವರನ್ನ ಸಾಂಗ್ಲಿಯ ಅಂದ್ರೆ ಸ್ಮೃತಿಯ ತವರು ಆಸ್ಪತ್ರೆಗೆ ದಾಖಲಿಸಿ ತದನಂತರ ಮುಂಬೈಗೆ ಸ್ಥಳಾಂತರ ಕೂಡ ಮಾಡಲಾಗಿತ್ತು. ಆರೋಗ್ಯ ತುರ್ತು ಪರಿಸ್ಥಿತಿಯಿಂದಾಗಿ ಮದುವೆ ಮುಂದೂಡಲಾಗಿದೆ ಅಂತ ಹೇಳಿ ಸ್ಮೃತಿ ಮಂದಾನ ಹೇಳಿದ್ರು. ಸ್ಮೃತಿ ವಿವಾಹ ಮುಂದೂಡಿಕೆಯ ನಂತರ ಸ್ಮೃತಿ ಮಂದಾನ ತನ್ನ ಇನ್ಸ್ಟಾಗ್ರಾಂ ಖಾತೆಯ ಮದುವೆಗೆ ಸಂಬಂಧಿಸಿದ ಎಲ್ಲಾ ಪೋಸ್ಟರ್ಗಳನ್ನು ಕೂಡ ಡಿಲೀಟ್ ಮಾಡಿದ್ರು. ಆದರೂ ಪಲಾಶ್ ಅವರೊಂದಿಗಿನ ಹಲವು ಸಾಂದರ್ಭಿಕ ಫೋಟೋಗಳು ಇನ್ನೂ ಕೂಡ ಉಳಿದಿದೆ. ಆರೋಗ್ಯ ತುರ್ತು ಪರಿಸ್ಥಿತಿಯಿಂದ ಮದುವೆ ಮುಂದೂಡಲಾಗಿದೆ ಅಂತ ಹೇಳಿ ಎರಡೂ ಕುಟುಂಬಗಳು ಕೂಡ ಸ್ಪಷ್ಟಪಡಿಸಿದ್ರು ಕೂಡ ಅಸಲಿ ವಿಷಯ ಬೇರೆಯದ್ದೇ ಇದೆ ಅಂತ ಹೇಳಲಾಗ್ತಾ ಇದೆ. ಪಲಾಶ್ ಮುಚ್ಚಲ್ ಸ್ಮೃತಿ ಜೊತೆಗೆ ಡೇಟಿಂಗ್ ನಲ್ಲಿ ಇದ್ರೂ ಕೂಡ ಬೇರೊಂದು ಯುವತಿಯ ಜೊತೆಗೆ ಅಫೇರ್ ಇಟ್ಟುಕೊಂಡಿದ್ರಂತೆ. ಈ ವಿಚಾರ ಸ್ಮೃತಿಗೆ ಗೊತ್ತಾದ ಬಳಿಕ ಮದುವೆಗೆ ಬ್ರೇಕ್ ಹಾಕಿದ್ರು ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಇದೆಲ್ಲದರ ಮಧ್ಯೆ ಸ್ಮೃತಿ ಮತ್ತು ಪಲಾಶ್ ಮತ್ತೆ ಒಂದಾಗ್ತಾರಾ ಎನ್ನುವಂತಹ ರೀತಿಯ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಸದ್ಯ ಸ್ಮೃತಿಯ ತಂದೆ ಮತ್ತು ಪಲಾಶ್ ಇಬ್ಬರೂ ಕೂಡ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದಾರೆ. ಆದರೆ ಹೊಸ ಮದುವೆಯ ದಿನಾಂಕವನ್ನ ಎರಡೂ ಫ್ಯಾಮಿಲಿಗಳು ಕೂಡ ಘೋಷಣೆ ಮಾಡಿಲ್ಲ. ಇದರ ಮಧ್ಯೆ ಸ್ಮೃತಿ ಮತ್ತು ಪಲಾಶ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲಿ ನಜರ್ ಎಮೋಜಿಯನ್ನ ಹಾಕೊಂಡಿರುವಂತದ್ದು. ನಜರ್ ಎಮೋಜಿ ಇದು ದುಷ್ಟ ಕಣ್ಣಿನಿಂದ ಮತ್ತು ನಕಾರಾತ್ಮಕ ಶಕ್ತಿಯಿಂದ ರಕ್ಷಣೆ ನೀಡುತ್ತದೆ ಅಂತ ಹೇಳಿ ನಂಬಲಾಗುವಂತಹ ಎಮೋಜಿ. ಒಂದೇ ಎಮೋಜಿಯನ್ನ ಇಬ್ಬರು ಅಪ್ಡೇಟ್ ಮಾಡುವ ಮೂಲಕ ತಮ್ಮ ನಡುವೆ ಎಲ್ಲವೂ ಕೂಡ ಚೆನ್ನಾಗಿದೆ, ವದಂತಿಗಳನ್ನ ನಂಬೇಡಿ, ದ್ವೇಷಗಳು ತಮ್ಮ ಒಳಿತಿಗೆ ತಕ್ಕಂತೆ ಪ್ರಯತ್ನಿಸ್ತಾ ಇದ್ದಾರೆ, ಆದರೆ ನಂಬಿಕೆ ಅತ್ಯಂತ ಪ್ರಬಲವಾಗಿದ್ದು ಅನ್ನೋದನ್ನ ಪರೋಕ್ಷವಾಗಿ ಹೇಳಿದಂತೆ ಕಾಣಿಸ್ತಾ ಇದೆ ಈ ಒಂದು ಜೋಡಿ. ಸ್ಮೃತಿ ಮಂದಾನ ಹಾಗೂ ಪಲಾಶ್ ಮುಚ್ಚಲ್ ಅವರು ಇಬ್ರು ಕೂಡ ಇನ್ಸ್ಟಾಗ್ರಾಮ್ ಬಯೋಕ್ಕೆ ನಜರ್ ಎನ್ನುವಂತಹ ಒಂದು ಎಮೋಜಿ ಪೋಸ್ಟ್ ಹೊಸ ಸಂಚಲನವನ್ನ ಹುಟ್ಟು ಹಾಕಿದೆ. ಅವರ ಈ ಒಂದು ವಿವಾಹ ರದ್ದುಗೊಳಿಸಲಾಗಿದೆ ಅಂತ ಹೇಳಿ ವರದಿಗಳ ನಡುವೆ ಈ ರೀತಿಯ ಪೋಸ್ಟ್ ಸಾಮಾಜಿಕ ಮಾಧ್ಯಮದಲ್ಲಿ ಹೊಸ ಚರ್ಚೆಯನ್ನ ಹುಟ್ಟು ಹಾಕಿದೆ. ಸ್ಟಾರ್ ಜೋಡಿ ಮತ್ತೆ ಒಂದಾಗುವಂತಹ ಮುನ್ಸೂಚನೆಗಳನ್ನ ಕೂಡ ನೀಡಿದೆ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ.